ಶಾಸಕರ ಮಾತಿಗೂ ಕ್ಯಾರೆ ಅನ್ನದು. ಈ ಗುತ್ತಿಗೆ ಪಡೆದ ಗುತ್ತಿಗೆದಾರ ಓಡಿ ಹೋಗಿದ್ದು ವಿಪರ್ಯಾಸ. ಕಳಪೆ ಎಲ್ಲಿಂದ ಇದೆ ಅಂತಂದರೆ ಬಂದರು ಇಲಾಖೆಯ ಎಂಜಿನಿಯರ್ ಅನಂತ್ ಪಡಗಾರ್ ಅಂತ ಹೇಳಿದ್ದಾರೆ. ಅವರು ಮೂಲ ಕಾರಣ ಇದಕ್ಕೆ. ಗುತ್ತಿಗೆದಾರ ಸರ್ಕಾರದ ಹಣ ನಮ್ಮದೇ ಹಣ, ಸರ್ಕಾರದ ಹಣ ಪೋಲಾಗಿದೆ, ಬೇಕು ಅದ್ರ ಹೂಳೆತ್ತಬೇಕು. ಈ ಸೀಸನ್ ಎಂಡ್ ಆಗೋ ಟೈಮಲ್ಲಿ ಬಂದರೆ, ಮೇದಲ್ಲಿ ಬಂದರೆ ಅವ್ನು ಬಾಂಬೆಯಿಂದ ಬರ್ಬೇಕು. ಯಾಕಂದರೆ ಏಪ್ರಿಲ್ 1ಕ್ಕೆ ಹೋದದ್ದು ಏಪ್ರಿಲ್ 3ಕ್ಕೆ ಬಾಂಬೆ ಮುಟ್ಟಿದೆ. ಬಾಂಬೆಯಿಂದ ಬರುವಾಗ 4 ದಿನ ಇಲ್ಲಿಗೆ ಹೆಚ್ಚು ಕಡಿಮೆ ಸೀಸನ್ ಎಂಡ್ ಆಯ್ತು. ಅವಾಗ ತುಫಾನ್ ಸ್ಟಾರ್ಟ್ ಆಗೋ ಸಮಯ. ಆವಾಗೆಲ್ಲ ಹೂಳೆತ್ತಾರೆ. ನಾನು ಅಂದಿನ ದಿನದಲ್ಲ ಅಂದಿನ ಸಭೆಯಲ್ಲೇ ಹೇಳಿದೆ, ಈ ಮೀನುಗಾರರಿಗೆ ಕಿವಿಗೆ ಹೂ ಮುಡಿಸೋ ಕೆಲಸ ಮಾಡಬೇಡ್ರಿ, ಸರ್ಕಾರದ ಕೆಲಸ ಮೊದಲು ಮಾಡಿರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೆ. ಅದೇ ನೋಡಿ, ಆವತ್ತು ದಿವಸ ಕೆಲಸ ಮಾಡದಿದ್ರೆ, ನಾವು ಏಪ್ರಿಲ್ 1ಕ್ಕೆ ಹೋದವಾಗ ಅದನ್ನು ಮನಗಂಡು ಸ್ವಲ್ಪ ಕೆಲಸ ಮಾಡದಿದ್ರೆ ಮೊನ್ನೆ ದಿನ ಅವಘಡ ನಡೆದಿಲ್ಲಾಗಿತ್ತು. ಹಾಗಾಗಿ ಅವಘಡ ನಡೆದಿದೆ. ಹಾನಿಯಾದ ನಷ್ಟ ಮತ್ತು ಅದರಲ್ಲಿದ್ದ ಕೂಲಿ ಕಾರ್ಮಿಕರಿಗೆ ಆ ಗುತ್ತಿಗೆ ಪಡೆದ ಗುತ್ತಿಗೆದಾರನೇ ಈ ಮೊತ್ತವನ್ನು ಅವರಿಗೆ ಭರಣ ಮಾಡಬೇಕು. ಶಾಸಕರ ಮಾತಿಗೂ ಕ್ಯಾರೆ ಎನ್ನದೇ ಗುತ್ತಿಗೆ ಪಡೆದ ಕೇರಳ ಮೂಲದ ಎರ್ನಾಕುಲಂ ಕಂಪನಿಯು ತದಡಿಯಲ್ಲಿ ಅಳವೆಯಲ್ಲಿ ಹೂಳು ತೆಗೆಯದೆ ಗುತ್ತಿಗೆ ಪಡೆದವರು ಓಡಿ ಹೋಗಿದ್ದಾರೆ. ಸರಿಯಾಗಿ ಅಳವೆಯಲ್ಲಿ ಹೂಳು ತೆಗೆಯದೇ ಇರುವುದರಿಂದ ಬೋಟ್ಗಳು ಪದೇ ಪದೇ ಅವಘಡಗಳು ಉಂಟಾಗ್ತಿದೆ. ಸರ್ಕಾರದಿಂದ ತದಡಿ ಬಂದರಿನ ಅಳವೆಯಲ್ಲಿ ಹೂಳು ತೆಗೆಯಲು ಮಂಜೂರಾದ ಹಣವನ್ನು ಕಂಪನಿಯವರು ಲೂಟಿ ಮಾಡಿದ್ದಾರೆ ಎಂದು ಮೀನುಗಾರರ ಮುಖಂಡರು ಹಾಗೂ ತದಡಿ ಮೀನುಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರ ಮಹೇಶ್ ಮೂಡಂಗಿ ಅವರು ಆರೋಪಿಸಿದ್ರು. 19/2/2020 ಆವತ್ತು ದಿನ ಆ ಹೂಳೆತ್ತುವ ಮಷೀನ್ ಬಾರ್ದು ಡೀಸೆಲ್ ಎಲ್ಲ ತುಂಬಿ, ನಮ್ಮ ಪೂಜೆ ನಂತರ ಡೀಸೆಲ್ ತುಂಬಿ ಅಳಿವೆ ಹತ್ರ ಹೋಯ್ತು. ನಾವು ಮೀನುಗಾರರು ಮುಗಿದ್ರು, ಅಂದರೆ ಎಲ್ಲರ ಮೇಲೂ ಭರವಸೆ ಇಡುವಂಥವು. ಆದರೆ ಆ ಭರವಸೆಯನ್ನು ಗುತ್ತಿಗೆ ಪಡೆದ ಕಂಪನಿ ಇಟ್ಕೊಳ್ಳಲಿಲ್ಲ. ಯಾಕಂದರೆ ನಮಗೆ ದೂರದಲ್ಲಿ ನೋಡಬೇಕಷ್ಟೇ. ನಮ್ಮ ಮೀನುಗಾರರು ಭಾಳ ಜನ ಮೀನುಗಾರಿಕೆ ತೆರಳುವಂಥವ್ರು ಕರೆ ಮಾಡಿ, ಅಣ್ಣ ಸರಿಯಾಗಿ ಕೆಲಸ ನಿರ್ವಹಿಸ್ತಿಲ್ಲ, ನೀವು ಒಂದು ಬಾರಿ ಹೋಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ರು. ನಂತರ ನಾನು ಕರೆ ಮಾಡಿ ಅವ್ರಿಗೆ ತಿಳಿಸಿದವಾಗ ಮಾಡ್ತಿದ್ದೇವೆ ಅನ್ನೋಂಥ ಸುಳ್ಳು ಭರವಸೆಯನ್ನು ಹೇಳಿದ್ರು. ತದನಂತರ ಪುನಃ ಬೋಟ್ ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಬಾರ್ದಿದ್ದಾವಾಗಲೂ ಆವಾಗ ನಮ್ಮೆಲ್ಲ ಬೋಟ್ನಲ್ಲಿ ನುರಿತ ಚಾಲಕರು ಇವರೆಲ್ಲ ಭಾಳ ವರ್ಷಗಳಿಂದ ಹೆಚ್ಚು ಕಡಿಮೆ ಇವರೆಲ್ಲ 45-50 ವರ್ಷದಿಂದ ಮೀನುಗಾರಿಕೆಯನ್ನು ಮಾಡ್ಕೊತ ಬಂದವರು. ಅದೇ ಅಳವಿಲಿ ಅವರು ನಮಗೆ ಈ ಅಳಿವಿ ಬಗ್ಗೆ, ನಾನು ಸಣ್ಣವನು ಆದರೆ ಅವರು ನಮ್ಮ ಭಾಳ ಹಿರಿಯರು. ಅವ್ರು ಹೇಳೋದು ಮಾತನ್ನು ಕೇಳಿ ನಾನು ಏಪ್ರಿಲ್ 1ರಂದು ನನ್ನ ಮೀನುಗಾರ ಸಹಕಾರ ಸಂಘದಲ್ಲಿ ನಮ್ಮ ಆಡಳಿತ ಕಮಿಟಿಯ ಸಭೆ ಇತ್ತು. ಆ ದಿನ ಕರೆ ಬಂದವಾಗ ನಾನೇ ನನ್ನ ಸ್ನೇಹಿತನ, ಅಂದರೆ ನಮ್ಮ ಸೊಸೈಟಿ ಮೂಲಕ ಮಾರ್ಕೆಟ್ ಮಾಡುವಂಥ ಗುರುಕೃಪಾ ಬೋಟನ್ನು ನಾನೇ ಓಡಿಸ್ಕೊಂಡು ಹೋಗಿ ನಮ್ಮೆಲ್ಲ ಮೀನುಗಾರರು, ಮೀನುಗಾರಿಕೆ ಮಾಡುವಂಥ ನನ್ನ ಸ್ನೇಹಿತ ಬಂಧುಗಳೆಲ್ಲ ನಮ್ಮ ಬೋಟಲ್ಲಿ ಬಂದು ಪರಿಶೀಲನೆ ಮಾಡಿದವಾಗ ಅಳಿವಿಯಲ್ಲಿ ಹೂಳನ್ನು ತೆಗೆಯದೆ, ಅಂದರೆ 19/2/2026ರಿಂದ ಹೋಗಿ ಏಪ್ರಿಲ್ 1ರಂದು ಏನೇ ಕೆಲಸ ಮಾಡಿದ್ದಿರುವುದಿಲ್ಲ. ನಾವು ಕೇಳಿ ಅಲ್ಲಿ ಹೋಗಿ ಶಾಸಕರಿಗೆ ಕರೆ ಮಾಡಿದವಾಗ ಶಾಸಕರ ಗಮನಕ್ಕೆ ತಂದೇನೆ, ಸರ್ ಹೀಗೆ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಬಾರ್ದಿಟ್ಕೊಂಡು ಆರಾಮ್ ನಿದ್ರೆ ಮಾಡ್ತಿದ್ದಾರೆ ಅನ್ನುವಾಗ ನಾನು ಅವರಿಗೆ ಹೇಳ್ತೇನೆ ಅನ್ನೋ ಮಾತನ್ನು ಹೇಳಿದೆ. ನಂತರ ನಾನು ಏಪ್ರಿಲ್ 2ರಂದು ಬೆಂಗಳೂರಿಗೆ ಹೋದವಾಗ ನಾನು ನಮ್ಮ ಆಡಳಿತ ಕಮಿಟಿಯ ಸದಸ್ಯರೊಬ್ಬರಲ್ಲಿ ವಿಚಾರಿಸಿದವಾಗ, ಅಣ್ಣ ಆ ಬೋಟ್ ಇಲ್ಲ, 1ನೇ ತಾರೀಕಿನಂದೇ ರಾತ್ರಿ ಓಡಿ ಹೋಗಿಬಿಟ್ಟಿದ್ದಾರೆ ಅನ್ನೋದು. ನಮಗೆ ವಿಪರ್ಯಾಸ. ಅಂದರೆ ಶಾಸಕರ ಮಾತಿಗೂ ಕ್ಯಾರೆ ಅನ್ನದು. ಈ ಗುತ್ತಿಗೆ ಪಡೆದ ಗುತ್ತಿಗೆದಾರ ಓಡಿ ಹೋಗಿದ್ದು ವಿಪರ್ಯಾಸ. ಅಳವೆಯಲ್ಲಿ ಹೂಳು ತೆಗೆಯದೆ ಬೋಟ್ಗೆ ಆದ ಹಾನಿಯನ್ನ ಗುತ್ತಿಗೆ ಪಡೆದ ಕೇರಳದ ಎರ್ನಾಕುಲಂ ಕಂಪನಿಯು ನಷ್ಟವನ್ನ ಭರಿಸಬೇಕು ಎಂದು ಒತ್ತಾಯಿಸಿತ್ತು. ಅವರು ಕುಮಟಾದ ಬಾಡ ಗ್ರಾಮದ ಕಾಂಚಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಮೀನುಗಾರಿಕಾ ಬೋಟ್ ಮಾಲಕರು ಹಾಗೂ ಮೀನುಗಾರರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಇನ್ನು ಮುಂದೆ ಬೋಟ್ಗೆ ಹಾಗೂ ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳಿದಾಗ ಅವಘಡಗಳು ಸಂಭವಿಸಬಾರದು ಎಂದು ಪ್ರಾರ್ಥನೆ ಸಲ್ಲಿಸಿ ಅವರು ಮಾತನಾಡಿದರು. ಮೀನುಗಾರಿಕೆಗೆ ತೆರಳುವ ಬೋಟ್ಗಳು ಪದೇ ಪದೇ ತದಡಿಯ ಅಳವಿಯಲ್ಲಿ ತುಂಬಿಕೊಂಡಿರುವ ಹೂಳಿನ ದಿಬ್ಬಕ್ಕೆ ತಾಗಿ ಹಾನಿಯಾಗ್ತಿದೆ. ಇದರಿಂದ ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುತ್ತಿರುವ ಮೀನುಗಾರಿಕೆಯ ಬೋಟ್ ಮಾಲೀಕರಿಗೆ ಹಾಗೂ ಮೀನುಗಾರರಿಗೆ ಸಮಸ್ಯೆ ಆಗ್ತಿದೆ. ತದಡಿ ಬಂದರಿನಲ್ಲಿ ಹೂಳು ಎತ್ತುವಂತೆ ಆಗ್ರಹಿಸಿ ತದಡಿ ಮೀನುಗಾರಿಕೆಯ ಸಂಘದಿಂದ ಬೆಂಗಳೂರಿಗೆ ತೆರಳಿ ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರಿಗೆ ಹಾಗೂ ಮೀನುಗಾರಿಕೆಯ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ದಿನಗಳಲ್ಲಿ ಅಂದಿನ ಮೀನುಗಾರಿಕೆಯ ಸಚಿವರಾಗಿದ್ದ ಮಂಕಾಳು ವೈದ್ಯರು ಒಂದೆರಡು ಸಭೆಯನ್ನ ಮಾಡಿದ್ರು. ಕರಾವಳಿ ಭಾಗದ 3 ಜಿಲ್ಲೆಯ ಬಂದರಿನ ಹೂಳನ್ನ ಎತ್ತಲು ಸರ್ಕಾರ ಕ್ರಮ ಕೈಗೊಂಡಿತ್ತು. ತದಡಿಯ ಬಂದರಿಗೂ ಹೂಳು ಎತ್ತಲು ಪ್ರಕ್ರಿಯೆ ಮಾಡಲಾಗಿತ್ತು. ತದಡಿ ಬಂದರಿನ ಹೂಳು ಎತ್ತಲು ಕೇರಳದ ಕೊಚ್ಚಿ ಮೂಲದ ಎರ್ನಾಕುಲಂ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗಿತ್ತು.
ಕಳೆದ ಫೆಬ್ರವರಿ 2026ರಂದು ಹೂಳು ಎತ್ತುವ ಪ್ರಕ್ರಿಯೆಗೆ ಮೀನುಗಾರರ ಮುಖಂಡರು ಹಾಗೂ ಶಾಸಕರ ಸಮ್ಮುಖದಲ್ಲಿ ಚಾಲನೆ ನೀಡಲಾಗಿತ್ತು. ಆದರೆ ಗುತ್ತಿಗೆ ಪಡೆದ ಕಂಪನಿಯು ಹೂಳು ಎತ್ತದೆ ಕಾಲಹರಣ ಮಾಡಿದೆ. ಈ ಬಗ್ಗೆ ಅನುಮಾನಗೊಂಡ ಮೀನುಗಾರರ ಮುಖಂಡರಾದ ಮಹೇಶ್ ಮೂಡಂಗಿ ಅವರ ಗಮನಕ್ಕೆ ತಂದರು. ಈ ಬಗ್ಗೆ ಗುತ್ತಿಗೆ ಪಡೆದ ಕಂಪನಿಯವರಲ್ಲಿ ಕೆಲಸ ಪ್ರಕ್ರಿಯೆ ಬಗ್ಗೆ ವಿಚಾರಣೆ ಮಾಡಿದ್ರೆ ಕೆಲಸ ಮಾಡುತ್ತಿದ್ದೇನೆ ಎಂದು ಸುಳ್ಳು ಭರವಸೆ. ಶಾಸಕರ ಆಪ್ತರೆಲ್ಲ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಶಾಸಕರು ಮುತುವರ್ಜಿ ವಹಿಸಿದ್ದಾರೆ. ಆದರೆ ಏನಾಗಿದೆ ಅಂದರೆ ಮಾಧ್ಯಮಿತ್ರರೇ, ಒಂದು ಆ ಗುತ್ತಿಗೆ ಪಡೆದಂಥ ಗುತ್ತಿಗೆದಾರ ಸರ್ಕಾರದ ಹಣ ನಮ್ಮದೇ ಹಣ, ನಾವು ತೆರಿಗೆ ಕಟ್ಟಿದ ಹಣ ಅಲ್ಲಲ್ಲ. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಡೆ ನಂತರ ಮೀನುಗಾರಿಕಾ ಸಚಿವರಾದಂತಹ ಮಂಕಾಳು ವೈದ್ಯರೇ ಇದ್ರು. ಅವರು ಮಾತನ್ನು ಕೂಡ ಅವರು ಆಲಿಸಿದಲ್ವ ಹೇಗೆ ಅಂತ ನಾವೇನಾಯ್ತಂದ್ರೆ ಆ ಸಮಯದಲ್ಲಿ ಕೆಲಸ ಮಾಡಿದ ಸ್ವಲ್ಪ ಶಾಸಕರ ಗಮನಕ್ಕೆ ತಂದರೆ ಶಾಸಕರು ನಮ್ಮ ಸಚಿವರಿಗೆ ಹೇಳ್ಬೋದು ಅನ್ನೋ ಭರವಸೆ ನಮಗೆ. ಅವರು ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದರೆ ಸರ್ಕಾರದ ಹಣ ಪಾಲಾಗಿದೆ. ಹಾಗಾಗಿ ನಾವು ಮಾನ್ಯ ಮೀನುಗಾರಿಕೆ ನಮ್ಮ JD ಸಾಹೇಬ್ರ ಹತ್ರ ಕೇಳಿದವಾಗ ಅವರಿಗೂ ಬೇಜಾರಿದೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ನಮ್ಮ ಈ ಕಂಪ್ಲೇಂಟ್ ಎಲ್ಲ ನಮ್ಮ ಹತ್ರ ಬರೋಂಗಾಯ್ತಲ್ಲ ಅಂತೇಳಿ ನಾವು ವಿಚಾರಿಸುವಾಗ ಇದು ಕಳಪೆ ಎಲ್ಲಿಂದ ಇದೆ ಅಂತಂದರೆ ಬಂದರು ಇಲಾಖೆಯ ಎಂಜಿನಿಯರ್ ಅನಂತ್ ಪಡಗಾರ್ ಅಂತ ಹೇಳಿದ್ದಾರೆ. ಅವರು ಮೂಲ ಕಾರಣ ಇದೆ. ಗುತ್ತಿಗೆದಾರರೊಂದಿಗೆ ಟೈಅಪ್ ಆಗಿ ನಾವು ಮಾಧ್ಯಮಿತ್ರರಲ್ಲಿ ಪತ್ರಿಕಾ ಮಿತ್ರರು ಮಾಧ್ಯಮಿತ್ರರಲ್ಲಿ ಕರೆದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರು ಅಂದಿದ್ರಂತೆ, ನೀವು ಯಾವುದು ಈ ನ್ಯೂಸನ್ನು ಹೈಲೈಟ್ ಮಾಡಬೇಡಿ, ನಿಮ್ಗೆ ಏನಾದ್ರು ವ್ಯವಸ್ಥೆ ಮಾಡುವ ಅಂದೇಳಿ. ನೀವು ಕಾಮಗಾರಿ ಮಾಡ್ತಿರೋ ಮಾಧ್ಯಮ ಮಿತ್ರರಿಗೆ ಹಣದ ಆಮಿಷ ಹೊಡ್ತಿರೋ, ಇದು ಆಗಬಾರ್ದು. ಸರ್ಕಾರದ ಕೆಲಸ ಕರೆಕ್ಟಾಗಿ ಆಗಬೇಕು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ, ಹಾಗಾಗಬೇಕು. ಬಿಟ್ರೆ ನೀಡಿತು. ಮತ್ತೆ ಪದೇ ಪದೇ ಬೋಟ್ ಅಳಿವೆ ಹತ್ತಿರದ ಊಳಿಗೆ ಹೋಗಿ ಬೋಟ್ ತಾಗಲು ಪ್ರಾರಂಭವಾಯಿತು. ಗುತ್ತಿಗೆ ಪಡೆದ ಕಂಪನಿಯು ಅನುಸರಿಸಿದ ಧೋರಣೆಯ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿಯವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶಾಸಕ ದಿನಕರ್ ಶೆಟ್ಟಿಯವರ ಮಾತಿಗೂ ಕ್ಯಾರೆ ಎನ್ನದ ಗುತ್ತಿಗೆ ಪಡೆದ ಕೇರಳ ಮೂಲದ ಎರ್ನಾಕುಲಂ ಕಂಪನಿಯು ತದಡಿಯ ಅಳಿವೆಯಲ್ಲಿ ಹೂಳು ತೆಗೆಯದೆ ಓಡಿ ಹೋಗಿದ್ದಾರೆ. ಸರಿಯಾಗಿ ಅಳಿವೆಯಲ್ಲಿ ಹೂಳು ತೆಗೆಯದೇ ಇರುವುದರಿಂದ ಬೋಟ್ಗಳು ಪದೇ ಪದೇ ಅವಘಡಗಳು ಸಂಭವಿಸಿ ಹಾನಿಯಾಗ್ತಾ ಇದೆ ಎಂದು ಮೀನುಗಾರರ ಮುಖಂಡರು ಹಾಗೂ ತದಡಿಯ ಮೀನುಗಾರಿಕಾ ಸಂಘದ ಅಧ್ಯಕ್ಷರಾದ ಮಹೇಶ್ ಮೂಡಂಗಿ ಆರೋಪಿಸಿದ್ರು. ಫೌಂಡೇಶನ್ ಅಂಡ್ ಸ್ಟ್ರಕ್ಚರ್ಸ್ ಎರ್ನಾಕುಳಂ ಕೇರಳ ಇವರದ್ದು ಹೆಸರಿಲ್ಲ, ಆದರೆ 12 ತಿಂಗಳಂತ ಉದ್ಘಾಟನೆ ಕೊಟ್ಟಿದ್ದಾರೆ. ಆ ಕಂಪನಿಯವರಿಗೆ ಇದು ಟೆಂಡರ್ ಕೊಟ್ಟಿದ್ದಾರೆ. ಅಲ್ಲಿ ಏನಿದೆ ಅಂದ್ರೆ ಗುತ್ತಿಗೆ ನೀಡುವ ಅವಧಿ, ಕಾಮಗಾರಿ ಮುಗಿಸಲು ಅವಧಿ 12 ತಿಂಗಳು ಅಂತಿದೆ. 1,65,00,000 ದೊಡ್ಡ ಬಜೆಟ್. ಈಗ ಒಂಚೂರು ಕೆಲಸಗಳನ್ನು ಪ್ರಾರಂಭ ಮಾಡಲಿಲ್ಲ. ಏನು ಮಾಡದಿದ್ರೆ ನಾವು ಈ ದೇವಸ್ಥಾನದಲ್ಲಿ ಬಂದು ನಾವು ಪೂಜೆ ಕೊಡೋದಿಲ್ಲಾಗಿತ್ತು. ಇದೇ ದೇವಸ್ಥಾನದಲ್ಲಿ ಅವ್ರನ್ನ ಕರ್ಕ ಬಂದು ಅವ್ರಿಗೆ ಸನ್ಮಾನ ಮಾಡ್ತಿದ್ವಿ. ಇಲ್ಲಿ ಅವರು ಹೂಳೆತ್ತೋ ಕೆಲಸ ಕರೆಕ್ಟಾಗಿ ಮಾಡದಿದ್ರೆ ನಾವೆಲ್ಲ ಮೀನುಗಾರರು ಸೇರಿ ಅವ್ರಿಗೆ ಸನ್ಮಾನ ಮಾಡ್ತಿದ್ವಿ. ಅಲ್ಲ, 12 ತಿಂಗಳ ಕೆಲಸ 1.5 ತಿಂಗಳಿಗೆ ಮಾಡ್ಕೊಂಡು ಕಾಮಗಾರಿ ಅವಧಿ ಎಷ್ಟು ದಿವಸ ಇಲ್ಲಿ ಎಷ್ಟು 1 ತಿಂಗಳ ಮಾಡಿದ್ರ ಇಲ್ಲಿ ವರ್ಕ್? 1 ತಿಂಗಳಲ್ಲಿ 10 ದಿನನೂ ಕೆಲಸ ಮಾಡಿದ್ರು. ಏನ್ ಮಾಡಿದ್ರು ಅಲ್ಲಿ ಅಂದ್ರೆ ಮೀನುಗಾರರು ಏನು ಕೇಳೋದಿಲ್ಲ ಅನ್ನುವಂತ ಅವ್ರಿಗೆ ತಲೆ ಬಿಡ್ತು. ಹಾಗಾಗಿ ಮೇ 5ರಂದು ನಮ್ಮ ಮಾನ್ಯ JD ಸಾಹೇಬರು, ತಳೇಕರ್ ಸಾಹೇಬರು ಇದನ್ನೆಲ್ಲ ಮನಗಂಡು ಸಭೆ ಮಾಡಿದರು. ಅಂದಿನ ದಿನ ಗುತ್ತಿಗೆ ಪಡೆದ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಅನಂತ್ ಪಡ್ಗಾರರು ಬಂದಿದ್ದರು. ನಾವೆಲ್ಲ ಮೀನುಗಾರರು ಸೇರಿ ಒಂದು 50 ಜನ ಹೋಗಿದ್ವಿ. ನಮಗೆ ವೇದಿಕೆಯಲ್ಲಿ ಬರ್ರಿ ಅಂತ ಹೇಳೋದು. ನಾನು ಹೇಳಿದೆ, ವೇದಿಕೆಯಲ್ಲಿ ಕುಂತು ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ನಿಮ್ಮಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಕಳಪೆ ಕಾಮಗಾರಿ ಆದ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನನಗೆ ವೇದಿಕೆ ಅವಶ್ಯಕತೆ ಇಲ್ಲ. ನನಗೆ ಈ ಒಂದು ಸರ್ಕಾರದ ಹಣ ಪೋಲಾಗೋದ್ರಿಂದ ನನ್ನ ಮನಗಂಡು 2,60,10,000 ಕೆಲಸ ಮಾಡಿದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಬಂದೆ ಅನ್ನೋ ಮಾತನ್ನು ಹೇಳಿದೆ ಮಾನ್ಯ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ತಳೇಕರ್ ಸಾಹೇಬ್ರಿಗೆ. ಅವರು ನನಗೂ ಗಮನಕ್ಕೆ ಬಂದಿದೆ. ಕಟ್ಟೆಚ್ಚರವನ್ನು ಮಾಡ್ತೇನೆ ಇವರಿಗಂದು. ಪತ್ರಿಕೆಯಲ್ಲಿ ಇದೆ, ನಾನು ಪತ್ರಿಕೆಯಲ್ಲಿ ಬಂದು ನಿಮಗೆ ಸೆಂಡ್ ಮಾಡ್ತೇನೆ. ಕಟ್ಟಪ್ಪಣೆ ನೀಡಿದ್ರು. ಏನಂದರೆ ಆ ಹಣವನ್ನು ಸರ್ಕಾರದವನನ್ನು ಪೋಲು ಮಾಡದೆ ನೀವು ಅಲ್ಲಿ ಡ್ರೆಜಿಂಗ್ ಮಾಡಬೇಕು, ಅಲ್ಲಿ ಹೂಳೆತ್ತಬೇಕು. ಈ ಸೀಸನ್ ಎಂಡ್ ಆಗೋ ಟೈಮಲ್ಲಿ ಬಂದರೆ, ಮೇದಲ್ಲಿ ಬಂದರೆ ಅವ್ನು ಬಾಂಬೆಯಿಂದ ಬರಬೇಕು. ಯಾಕಂದರೆ ಏಪ್ರಿಲ್ 1ಕ್ಕೆ ಹೋದದ್ದು ಏಪ್ರಿಲ್ 3ಕ್ಕೆ ಬಾಂಬೆ ಮುಟ್ಟಿದೆ. ಬಾಂಬೆಯಿಂದ ಬರುವಾಗ 4 ದಿನ ಇಲ್ಲಿಗೆ ಹೆಚ್ಚು ಕಡಿಮೆ ಸೀಸನ್ ಎಂಡ್ ಆಯ್ತು. ಅವಾಗ ತುಫಾನ್ ಸ್ಟಾರ್ಟ್ ಆಗೋ ಸಮಯ. ಆವಾಗೆಲ್ಲ ಹೂಳೆತ್ತಾರೆ. ನಾನು ಅಂದಿನ ದಿನದಲ್ಲ ಅಂದಿನ ಸಭೆಯಲ್ಲೇ ಹೇಳಿದೆ, ಈ ಮೀನುಗಾರರಿಗೆ ಕಿವಿಗೆ ಹೂ ಮುಡಿಸೋ ಕೆಲಸ ಮಾಡಬೇಡ್ರಿ, ಸರ್ಕಾರದ ಕೆಲಸ ಮೊದಲು ಮಾಡಿರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೆ. ಅದೇ ನೋಡಿ, ಆವತ್ತು ದಿವಸ ಕೆಲಸ ಮಾಡಿದ್ರೆ ನಾವು ಏಪ್ರಿಲ್ 1ಕ್ಕೆ ಹೋದವಾಗ ಅದನ್ನು ಮನಗಂಡು ಸ್ವಲ್ಪ ಕೆಲಸ ಮಾಡಿದ್ರೆ ಮೊನ್ನೆ ದಿನ ಅವಘಡ ನಡೆದಿಲ್ಲಾಗಿತ್ತು. ಹಾಗಾಗಿ ಅವಘಡ ನಡೆದಿದೆ.
ಎಷ್ಟು ಬೋಟುಗಳು ಹಾನಿಯಾಗಿದೆ, ಎಷ್ಟು ಬೋಟು ಮುಳುಗಡೆ ಆಗಿದೆ ಅನ್ನುವಂಥ ಪತ್ರಿಕಾ ಮತ್ತು ನಮ್ಮ ಸರ್ವೆ ಆಫೀಸರ್ಗೂ ಕೇಳಿ ನಮ್ಮ ಮಾನ್ಯ ಪೊಲೀಸ್ ಇಲಾಖೆಯವರು ಸಹ ಸಹಕರಿಸಿದ್ದಾರೆ. ನಮ್ಮ ಗೋಕರ್ಣ ಇನ್ಸ್ಪೆಕ್ಟರ್ ಸಮೇತ ನಮ್ಮ ಮೀನುಗಾರರ ಪರವಾಗಿದ್ದು ಅದಕ್ಕೆ ಬೋಟನ್ನು ಕಂಪ್ಲೇಂಟ್ ತಗೊಂಡು, ಆದರೆ ಯಾವುದೇ ಮೀನುಗಾರರಿಗೆ ಕೂಲಿ ಕಾರ್ಮಿಕರಿಗೆ ಏನೂ ಆಗಲಿಲ್ಲ. ಅದೃಷ್ಟವಶಾತ್ ಅವರು ಒಳ್ಳೆ ರೀತಿಯಿಂದ ಆರಾಮಾಗಿದ್ದಾರೆ. ಆದರೆ ಬೋಟ್ ಮಾತ್ರ ಮುಳುಗಡೆ ಆಗಿದೆ. ಅನೇಕ ಸಾಕಷ್ಟು ಅಂದರೆ ಅಂದಾಜು 25 ಲಕ್ಷ ಒಂದೊಂದು ಬೋಟು ಹಾನಿಯಾಗಿದೆ. ಅದನ್ನು ಮತ್ತು ಅಲ್ಲಿ ಕೂಲಿ ಕಾರ್ಮಿಕರು ಈಗಾಗಲೇ ಬೋಟ್ ಮಾಲಕರ ಹತ್ರ ಅಡ್ವಾನ್ಸ್ ಪಡೆದಿರ್ತಾರೆ. ಈ ಸೀಸನ್ಗೆ ನಾನು ಬರ್ತೀನಿ ಅನ್ನುವಂಥದ್ದು. ಅವರು ಈಗ ಬೋಟ್ ಇಲ್ಲದೆ ಅವರ ಕುಟುಂಬ ನಿರ್ವಹಣೆ ಮಾಡೋದಾಗೆ ಅವರಿಗೂ ಸಮೇತವಾಗಿ ಆ ಬೋಟ್. ಈ ಸಂದರ್ಭದಲ್ಲಿ ಬೋಟ್ ಮಾಲೀಕರಾದ ರಮೇಶ್ ಹರಿಕಂತ್ರ ಹಿಣಿ, ಸಂಜಯ್ ಮೂಡಂಗಿ, ಗಣಪತಿ ಮುರ್ಬಾ ಸೇರಿದಂತೆ ಇತರ ಮೀನುಗಾರ ಮುಖಂಡರು ಉಪಸ್ಥಿತರಿದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.